Audio Jungle. ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವ. ಈ ದಿನ ನಿಮ್ಮೊಂದಿಗೆ ಈ ಉಪಮುಖ್ಯಮಂತ್ರಿ ಹುದ್ದೆ ಯಾಕೆ ಸೃಷ್ಟಿಸಿದರು, ಸಂವಿಧಾನಾತ್ಮಕವಾಗಿ ಯಾವುದೇ ಅರ್ಹತೆ ಇಲ್ಲದಂಥದ್ದು, ಮಾನ್ಯತೆ ಇಲ್ಲದಂಥ ಈ ಪೋಸ್ಟನ್ನು ಯಾಕೆ ಕ್ರಿಯೇಟ್ ಮಾಡಿದರು? ವೆರಿ ಸಿಂಪಲ್. ಸುಮ್ಮನೆ ಒಬ್ಬ ಸಮಾಧಾನ ವ್ಯಕ್ತಿಯನ್ನು ಸಮಾಧಾನ ಮಾಡೋ ಸಲುವಾಗಿ ಆ ಹುದ್ದೆಗೆ ಯಾವುದೇ ರೀತಿಯ ಒಂದು ಗೌರವ ಕೊಡ್ಬೋದಿಲ್ಲ ಅಂತಲ್ಲ, ಅದು ಸಂವಿಧಾನಾತ್ಮಕವಾದ ಅರ್ಹತೆ ಅದಕ್ಕಿಲ್ಲ. ಆದರೂ ನಮ್ಮವರು ಅದನ್ನು ಬೇಕು ಅಂತೇಳಿ ಇವತ್ತು ನೋಡ್ರಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್ಗಳನ್ನ. ಒಬ್ಬ ಪ್ರಜ್ಞಾವಂತ ಜನಸೇವಕರ ಅಂತ ಇವ್ರು ಜನರ ಸೇವಕರು ಮೊದಲು ತಿಳ್ಕೊಬೇಕು. ಇದನ್ನು ಇವರು ಜನರ ಮಾಲೀಕರಲ್ಲ. ಉಪಮುಖ್ಯಮಂತ್ರಿ ದೊಡ್ಡ ಆದ್ಯಂತಲ್ಲ, ಏನೊಂದು ದೊಡ್ಡ ಸ್ಥಾನ ಬಂತು ಅಂತಲ್ಲ. ಇದು ಯಾಕೋ ಭಾವನೆ ಬೆಳೀತಾ ಇದೆ ಇತ್ತೀಚೆಗೆ. ನಮ್ಮ ಸಮುದಾಯದವ್ರನ್ನ ಮಾಡಿರಿ, ನಿಮ್ಮ ಸಮುದಾಯದವ್ರನ್ನ ಮಾಡಿರಿ, ನಮ್ಮನ್ನು ಉಪಮುಖ್ಯಮಂತ್ರಿ. ಯಾಕಂದ್ರೆ ಉಪಮುಖ್ಯಮಂತ್ರಿ ಇದ್ರೆ ನೆಕ್ಸ್ಟ್ ಸ್ಟೆಪ್ಪನ್ನು ಮುಖ್ಯಮಂತ್ರಿ ನಮ್ಮನ್ನು ಮಾಡ್ಬೋದು ಅಂತೇಳಿ. ಇದರಿಂದಾಗಿ ಇವತ್ತು ಸಾಕಷ್ಟು ಗದ್ದಲ ಶುರುವಾಗ್ಯದ. ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಮಾಡೋ ಸಲುವಾಗಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರ ಮಹತ್ವ ಹೆಚ್ಚದಪ್ಪ ತೋರಿಸುವಾಗ ಏನೋ ಒಂದು ಕಾರಣ ಇತ್ತು. ಯಾಕಂದರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಡೀ ರಾಜ್ಯ ತುಂಬ ಅಡ್ಡಾಡಿದ್ರು. ಪಕ್ಷ ಸಂಘಟನೆಯಲ್ಲೇ ತಮ್ಮದೇ ಆದ ಧನ ಬಲವನ್ನು ಪ್ರಯೋಗ ಮಾಡಿದರು. ಅದೇ ಕಾಲಕ್ಕೆ ಇಡೀ ರಾಜ್ಯ ತುಂಬ ಹರಿದಾಡಿದ್ರು, ತಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿದರು. ಯಾಕಂದರೆ ಪಾರ್ಟಿ ವೀಕ್ ಇತ್ತು ಆ ಸಂದರ್ಭದಲ್ಲೇ. ಇಡೀ ದೇಶ ತುಂಬ ಸೋಲಾಗಿತ್ತು. ಯಾಕಂದರೆ ಮೋದಿಯವರ ಕಾಂಗ್ರೆಸ್ ಮುಕ್ತ ಮಾಡುವಂತಹ ಒಂದು ಪ್ರಬಲವಾದಂಥ ಅಸ್ತ್ರದಿಂದಾಗಿ ಕಾಂಗ್ರೆಸ್ ನಿತ್ರಾಣ ಆಗಿತ್ತು. ಆ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಪ್ರಮಾಣದಲ್ಲೇ ಒಂದು ಎಲ್ಲ ದೃಷ್ಟಿಯಿಂದ, ಧೈರ್ಯದಿಂದ ಆಗಿರ್ಬೋದು, ದುಡ್ಡಿನಿಂದ ಆಗಿರ್ಬೋದು, ಎಲ್ಲ ದೃಷ್ಟಿಯಿಂದ ಅವರು ಒಂದು ಬೆನ್ನೆಲುವಾಗಿ ನಿಂತರು. ಜೊತೆಗೆ ಮಾಸ್ ಲೀಡರ್ ಸಿದ್ದರಾಮಯ್ಯನವ್ರು ಸಹಕಾರ ಇತ್ತು. ಇವರು ಒಬ್ಬರಿಂದ ಗೆದ್ದರು ಅಂತಲ್ಲ, ಅವರೊಬ್ಬರ ನಾಯಕರು ಅಂತಲ್ಲ, ಇಲ್ಲಿ ಒಬ್ಬರು ನಾಯಕರಿದ್ದರು. ಅವ್ರು ಯಾವ ಪಾರ್ಟಿಯಿಂದ ಬರಲಿ ಏನೋ ಬರಲಿ ಬಂದದ್ದು ಕಾಂಗ್ರೆಸ್ ಇದೆ, ಅವರು ಬೇರೆದವರಲ್ಲ. ಅದು ಸುಮ್ಮನೆ ಅದನ್ನು ಎತ್ತಿ ಆಡೋದ್ರಲ್ಲಿ ಏನಿಲ್ಲ, ಸುಮ್ಮನೆ ಅಲ್ಲಿ ಕ್ರಿಯೇಟ್ ಮಾಡೋ ಸಲುವಾಗಿ ಹೊರಗಿನವರು ಇವ್ರು ಒಳಗಿನವರು, ಒಳಗೆ ಬಂದದ್ದು ಒಳಗಿನವರು. ಇದೇ ಮಾತನ್ನು ಬಿ ಜೆ ಪಿಗರು ಸಾಕಷ್ಟು ಸಲ ಸೋನಿಯಾ ಗಾಂಧಿ ಅವ್ರಿಗೆ ಮಾತಾಡಿದರು. ಅವ್ರು ಇಟ್ಲಿ ಅವರು ಅಂತೇಳಿ. ಈಗ ಅವರು ಒಪ್ಕೊಂಡ್ಬಿಟ್ರು. ಅದು ಪ್ರಧಾನಿ ಆಗೋದು ತಪ್ಪಿಸಿಬಿಟ್ರು ಅಷ್ಟಂದ ಅವರು. ಯಾಕಂದ್ರೆ ನಿಜವಾಗಿ ಅವತ್ತು ಪ್ರಧಾನಿ ಆಗುವಂಥ ಅರ್ಹತೆ ಮನಮೋಹನ್ ಸಿಂಗ್ರಿಗಿಂತಲೂ ಸೋನಿಯಾ ಗಾಂಧಿ ಅವ್ರಿಗೆ ಹೆಚ್ಚಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವ್ರು ಬುದ್ಧಿವಂತರಿರ್ಬೋದು. ನಮ್ಮ ಮನಮೋಹನ್ ಸಿಂಗ್ರು ಆರ್ಥಿಕ ತಜ್ಞರವರು, ಆದರೆ ಅಷ್ಟಿದ್ದು ಅವರು ಒಂದು ದೊಡ್ಡ ತಪ್ಪು ಮಾಡಿದ್ರು ಇತಿಹಾಸದಲ್ಲ. ಏನಪ್ಪ ಅಂದ್ರೆ ಪಿ ವಿ ನರಸಿಂಹವ್ರ ಕಾಲಕ್ಕೆ ಓಪನ್ ಮಾರ್ಕೆಟ್ ಮಾಡಿ ಇಲ್ಲಿಯೇ ಒಂದು ಸತ್ತು ಇತ್ತು. ಇರಲಿ ಭ್ರಷ್ಟಾಚಾರ ಇವತ್ತಿನ ಹೋಗಿಲ್ಲ. ಅವತ್ತೇನು ಮಿಕ್ಸ್ಡ್ ಎಕಾನಮಿ ಇತ್ತು, ಭ್ರಷ್ಟಾಚಾರ ಹತ್ತು, ಹಾಗೆ ಹೀಗೇನು ಹೇಳಿ ತೊಗೊಂಡು ಬಂದರು. ಇದನ್ನು ಒಂದು ದೊಡ್ಡ ತಪ್ಪಾಗಿತ್ತು. ಅಂಥ ಪ್ರಸಂಗದಲ್ಲೇ ಈ ಒಂದು ಸೋನಿಯಾ ಗಾಂಧಿಯವ್ರು ಆಗೋದನ್ನು ಇಟ್ಲಿ ಅವರು ಅಂತೇಳಿ ಏನೋ ಮಾಡಿದ್ರು. ಹಂಗೆ ಇವತ್ತು ಸಿದ್ದರಾಮಯ್ಯನವರು ಬೇರೆ ಪಕ್ಷದವರು, ಸಮಾಜವಾದಿ ಯಾವುದು ನಮ್ಮದು ನಿಮಗೆ ಗೊತ್ತದ, ಈ ನಮ್ಮ ದೇವೇಗೌಡರ ಪಕ್ಷದಿಂದ ಜಾತ್ಯ ಜನತಾದಲ್ಲಿ ಬಂದವರು ಅಂತ ಒಂದು ರೀತಿ ಅಸ್ಪೃಶ್ಯರಾಗಿ ಕಾಂಗ್ರೆಸ್ನ ನೋಡ್ತಾ ಇದ್ರು. ಇವತ್ತು ಅದನ್ನು ಮಾತಾಡ್ತಾ ಇರ್ತಾರೆ. ಕಾಂಗ್ರೆಸ್ಸಿಗೆ ಇರಲ್ಲಪ್ಪ ಇವರು ಮೂಲತಃ